ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಪ್ರಮುಖ ಆದೇಶವಾಗಿರುವ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ಗಳ ಒಂದು ಲಿಂಕ್ ಅನ್ನು ಮಾಡುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏಕೆಂದರೆ ಭಾರತ ಸರ್ಕಾರ ಕಳೆದ 2 ವರ್ಷಗಳಿಂದ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ಗಳಿಗೆ ಲಿಂಕ್ ಮಾಡುವ ಆದೇಶ ನೀಡಿದರೂ ಕೂಡ ಕೊನೆಯ ದಿನಾಂಕ ನಿಗದಿಪಡಿಸಿರುವುದಿಲ್ಲ. ಇದೀಗ ಆದೇಶದ ಪ್ರಕಾರ ಕೊನೆಯ ದಿನಾಂಕ ನಿಗದಿಪಡಿಸಲಾಗಿದ್ದು, ಭಾರತೀಯ ಅನೇಕ ಜನರು ಒಂದಕ್ಕಿಂತ ಹೆಚ್ಚಿನ ಒಂದು ಪ್ಯಾನ್ ಕಾರ್ಡ್ಗಳನ್ನು ಪಡೆದುಕೊಂಡು ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಕಟ್ಟದೆ ಮೋಸ ಮಾಡುತ್ತಿರುವುದು ಕಂಡುಬಂದಿದ್ದು, ಕಾರಣ ಸರ್ಕಾರ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಕೊನೆಯ ದಿನಾಂಕ 31 ಮಾರ್ಚ್ 2020ಕ್ಕೆ ನಿಗದಿಪಡಿಸಲಾಗಿದೆ. ಒಂದು ವೇಳೆ ಲಿಂಕ್ ಮಾಡದೇ ಇದ್ದರೆ 10,000 ರೂಪಾಯಿ ದಂಡ ಹಾಗೂ ಪ್ಯಾನ್ ಕಾರ್ಡ್ ಸ್ಥಗಿತವಾಗತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಹಾಗಿದ್ರೆ ನಾವು ನಮ್ಮ ಒಂದು ಸ್ಮಾರ್ಟ್ ಫೋನ್ನಿಂದ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ಗಳನ್ನು ಹೇಗೆ ಲಿಂಕ್ ಮಾಡುವುದನ್ನೋದು ತಿಳಿದುಕೊಳ್ಳೋಣ. ನಮ್ಮ ಒಂದು ಮೊಬೈಲ್ನ ಸ್ಮಾರ್ಟ್ಫೋನ್ನ ಒಂದು ಗೂಗಲ್ ಕ್ರೋಮ್ಗೆ ಹೋಗೋಣ. ಆ ಗೂಗಲ್ ಕ್ರೋಮ್ನ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಡೆಸ್ಕ್ಟಾಪ್ ಸೈಟ್ಗೆ ಸೆಲೆಕ್ಟ್ ಆಗೋಣ. ಡೆಸ್ಕ್ಟಾಪ್ ಸೈಟ್ಗೆ ಸೆಲೆಕ್ಟ್ ಆದ ನಂತರ ನಾವು ಒಂದು ಸರ್ಚ್ ಇಂಜಿನ್ನಲ್ಲಿ, ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ನಾವು ಇ ಫಿಲ್ಲಿಂಗ್ ಅಂತಕ್ಕಂಥದ್ದನ್ನು ಬರೆದು ನಾವು ಸರ್ಚ್ ಮಾಡೋಣ. ಇ ಫಿಲ್ಲಿಂಗ್ ಇದು ಭಾರತ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಒಂದು ಅಧಿಕೃತ ವೆಬ್ಸೈಟ್ ಆಗಿರುತ್ತದೆ. ಸೊ ಈಗ ನಾವು ಸರ್ಚ್ ಆದ ನಂತರ ನಾವು ಮುಂದೆ ನೋಡ್ತಾ ಇದ್ದೀವಿ, ಅಲ್ಲಿ ಇ ಫಿಲ್ಲಿಂಗ್ ಹೋಮ್ ಪೇಜ್ ಓಪನ್ ಆಗಿದೆ. ಈ ಇ ಫಿಲ್ಲಿಂಗ್ ಹೋಮ್ ಪೇಜ್ ಅನ್ನು ಕ್ಲಿಕ್ ಮಾಡಿದ ನಂತರ ಅಧಿಕೃತವಾಗಿರ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ನೋಡಬಹುದು, ಮೊದಲಿಗೆ ಕೆಲವು ಪೇಜ್ಗಳು ಓಪನ್ ಆಗ್ತದೆ. ಮೊದಲ ಪೇಜನ್ನು ನಾವು ಬಲಭಾಗದ ಮೇಲ್ಭಾಗದಲ್ಲಿ ಹೋಗಿ ಒಂದು ಎಕ್ಸ್ ಗುರುತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕಟ್ ಆಗುತ್ತೆ. ಹಾಗಾಗಿ ಈ ಫಿಲ್ಲಿಂಗ್ ಪ್ರಥಮ ಪೇಜ್ ಓಪನ್ ಆಗ್ತಾ ಇದೆ ನೋಡ್ಬೋದು. ಇದರಲ್ಲಿ ಎಡಭಾಗದಲ್ಲಿ ಅನೇಕ ಲಿಂಕ್ಗಳು ಕೊಟ್ಟಿದ್ದಾರೆ, ಕ್ವಿಕ್ ಲಿಂಕ್ಸ್ ಅಂತಿದೆ. ಅದರಲ್ಲಿ 3ನೇದು ಲಿಂಕ್ ಆಧಾರ್ ಅಂತಿದೆ. ಆ ಲಿಂಕ್ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ನಂಬರ್, ನೇಮ್ ಆ್ಯಸ್ ಆಧಾರ್, ಮತ್ತು ಒಂದು ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಕೇವಲ ಒಂದು ಜನ್ಮದ ವರ್ಷವಿದ್ದರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಭರ್ತಿ ಮಾಡೋದ್ರ ಮೂಲಕ ಹೇಗೆ ಲಿಂಕ್ ಮಾಡೋದನ್ನು ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಅನೇಕ ವಿಷಯಗಳು. ನಂತರ ಕೊನೆಗೆ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಮೊದಲಿಗೆ ನಾನು ಒಂದು ಪ್ಯಾನ್ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡೋಣ. ಸೊ ಮೊದಲಿಗೆ ಪ್ಯಾನ್ ಕಾರ್ಡ್ ಇದೆ, ಇವೆಲ್ಲ ಮ್ಯಾಂಡೇಟರಿ ಇದ್ದಾವೆ, ಕಂಪಲ್ಸರಿ ನಾವು ಫಿಲ್ ಮಾಡಲೇಬೇಕು. ಸೊ ನಾನೊಂದು ಯಾವುದೋ ನಂಬರ್ ಫಿಲ್ ಮಾಡ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ನ ಎಲ್ಲ ಒಂದು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಇರ್ತಕ್ಕಂಥದ್ದು ಮತ್ತು ಸಂಖ್ಯೆಗಳನ್ನು ಬರೀಬೇಕು. ನಂತರ ಆಧಾರ್ ನಂಬರ್, ನಿಮ್ಮ ಒಂದು ಆಧಾರ್ನ 12 ಅಂಕೆಗಳೇನಿದ್ದಾವೆ ಅದನ್ನು ಭರ್ತಿ ಮಾಡಬೇಕು. ಅದಾದ ನಂತರ ಆಧಾರ್ ಕಾರ್ಡ್ನಲ್ಲಿ ಹೇಗೆ ಹೆಸರಿದೆಯೋ ಅದೇ ರೀತಿಯ ಒಂದು ಸ್ಪೆಲ್ಲಿಂಗ್ಗಳನ್ನು, ಇಂಗ್ಲೀಷ್ನ ಸ್ಪೆಲ್ಲಿಂಗ್ಗಳನ್ನು ಇಲ್ಲಿ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ನಂತರ ನಾವು ನಿಮ್ಮ ಒಂದು ಜನ್ಮ ದಿನಾಂಕವಿದ್ದರೆ ಇದೇನು ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಡೇಟ್ ಆಫ್ ಬರ್ತ್ ಆಧಾರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಜನ್ಮದ ವರ್ಷ ಇದ್ದರೆ ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಅಗ್ರಿ ಬಟನ್ ಒತ್ತಬೇಕು. ಅಗ್ರಿ ಆದ ನಂತರ ನಾವು ಅಲ್ಲಿ ಕೆಳಗೆ ನೀಡಿರ್ತಕ್ಕಂಥ ಕ್ಯಾಪ್ಚಾ ಏನಿದೆಯಲ್ಲ ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಸರಿಯಾಗಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಭರ್ತಿ ಮಾಡಿದ ನಂತರ ಕೆಳಗಡೆ ಬರ್ಬೋದು. ಹಾಗೆ ಆ ಕೆಳಗಡೆ ಬಂದಾಗ ನಮಗೆ ಲಿಂಕ್ ಆಧಾರ್ ಅಂತಿದೆ, ಹಸಿರು ಬಣ್ಣದಿಂದ ತೋರಿಸ್ತಕ್ಕಂಥದ್ದು ಲಿಂಕ್ ಆಧಾರ್. ಅದರ ಈಗಾಗಲೇ ನನ್ನದು ಒಂದು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ. ಹಾಗಾಗಿ ಯುವರ್ ಪ್ಯಾನ್ ಇಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂತ ಹೇಳ್ತದೆ. ನಂತರದಲ್ಲಿ ಒಂದು ವೇಳೆ ನಾವು ಆಧಾರ್ಗೆ ಲಿಂಕ್ ಮಾಡಿದ ನಂತರ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೆಂಟ್ ಟು UIDAI ಫಾರ್ ವ್ಯಾಲಿಡೇಷನ್ ಆಫ್ ಆಧಾರ್ ಅಂತ ಹೇಳ್ತದೆ. ನಂತರದಲ್ಲಿ ನೀವು ಮತ್ತೆ ಅದನ್ನು ಪರೀಕ್ಷಿಸಬೇಕಾದ್ರೆ ಹೋಮ್ ಪೇಜ್ಗೆ ಬಂದು ಹೋಮ್ ಪೇಜ್ನಲ್ಲಿ ಮತ್ತೆ ಲಿಂಕ್ ಆಧಾರ್ ಇರಲಿಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಹೀಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನಮೂದಿಸೋದ್ರ ಮೂಲಕ ನಮ್ಮ ಒಂದು ಸ್ಟೇಟಸ್ನನ್ನು ಕೂಡ ತಿಳಿದುಕೊಳ್ಬೋದು. ನಾನು ಇಲ್ಲಿ ಪ್ಯಾನ್ ಕಾರ್ಡ್ನ ನಂಬರನ್ನು ಹಾಕಿದ್ದೀನಿ, ಹಾಗೆ ಆಧಾರ್ ನಂಬರನ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ ನಂತರ ಆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಇದೆಯಲ್ಲ ಆ ಒಂದು ಹಸಿರು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಅಲ್ಲಿ ಕಾಣಿಸ್ತದೆ, ಏನು ಹೇಳ್ತದೆ, ಯುವರ್ ಪ್ಯಾನ್ ಈಸ್ ಲಿಂಕ್ ಟು ಆಧಾರ್ ನಂಬರ್. ನಾವು ಯಾವ ಆಧಾರ್ ಸಂಖ್ಯೆಯನ್ನು ಕೊಟ್ಟಿದ್ದೋ ಅದರ ಮೇಲೆ
ಅದು ನಂಬರ್ ತೋರಿಸ್ತಾ ಇದೆ. ಹೀಗೆ ನಾವು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ಗಳನ್ನು ನಂಬರನ್ನು ಜೋಡಿಸ್ಬೋದು. ನಾನು ಮಾಡಿದ್ದೇನೆ, ನೀವು ಕೂಡ ಶೀಘ್ರದಲ್ಲಿ ಮಾರ್ಚ್ 31 ಒಳಗಡೆ ಮಾಡಿ 10,000 ರೂಪಾಯಿ ದಂಡವನ್ನು ಹಾಕಿಸುವುದನ್ನು ತಪ್ಪಿಸಿಕೊಳ್ಳಿ. ಧನ್ಯವಾದ.